ಹಲೋ, ಗುಡ್ ಮಾರ್ನಿಂಗ್. ಟುಡೇ ಈಸ್ ಡೇ 3. ನಾವು ಇವಾಗ 4:30 ಬೆಳಗಿನ ಜಾವದಲ್ಲಿ ಎದ್ದು ಸಾಯೋ ಚಳಿಯಲ್ಲಿ ಬದುಕಿ ಬ್ರಹ್ಮಟಲ್ ಸಮಿಟನ್ನು ಟ್ರೆಕ್ ಮಾಡ್ತೀವಿ. ಲೆಟ್ಸ್ ಗೋ. ಟ್ರೆಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಪೋಹ ಆ್ಯಂಡ್ ಸಮ್ ಕೈಂಡ್ ಆಫ್ ಪಾಯಸ, ದಳಿಯ ಇರಬೇಕಿದು. ಇದನ್ನು ತಿಂದು ಅಲ್ಲಿ ಲೆಮನ್ ಟೀ ಇದೆ, ಅದನ್ನು ಕುಡಿದು ಶಕ್ತಿ ಮ್ಯಾನ್ ಆಗಿ ಹೋಗುವ. ಹೀಗೆ ಕತ್ಲಾಗಿರೋ ಬೆಳಗಿನ ಜಾವದಲ್ಲಿ ನಾವು ತಲೆಗೆ ಟಾರ್ಚ್ ಕಟ್ಕೊಂಡು ಬಾಡಿಗೆ ಫುಲ್ ಟಾರ್ಚರ್ ಕೊಟ್ಕೊಂಡು ನಡ್ಕೊಂಡು ಹೋದ್ವಿ. 2 hours later. ವಾಟ್ ಅ ಟ್ರೆಕ್. 6:40 ಆಗ್ತಾಯಿದೆ ನೋಡಿ, ಅಲ್ಲಿ ಸನ್ರೈಸ್ ಆಗಿದೆ. ಮೈ ಗಾಡ್, ಅಲ್ಲಿ ಮೇಲ್ಗಡೆ ಹೋಗಬೇಕು. ಸ್ಥಿತಿ ಹೀಗಿದೆ, ಬಟ್ ಇಟ್ಸ್ ವರ್ತ್. 1 eternity later. ಸೂರ್ಯ ಜಸ್ಟ್ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾನೆ ನೋಡಿ. ಎಷ್ಟು ಚಂದ ಹಿಮಾಲಯನ್ ರೇಂಜಸ್ ನನ್ನ ಹಿಂದೆ ಕಾಣಿಸ್ತಾ ಇದೆ ಅಂತಂದ್ರೆ ಮಿಚು ನೋಡಿ, ನಮ್ಮ ಮಿಚು ಮಾರ್ನಿಂಗ್ ಎಂಜಾಯ್ ಮಾಡ್ತಾ ಇದೆ. ಕ್ಯಾಂಪ್ ಸೈಟ್ಗೆ ವಾಪಸ್ ಬಂದು ತಿಂಡಿ ತಿಂದು ಆವತ್ತು ನಮ್ಮ ಜಾಲಿ ಡೇಯನ್ನು ಅಂದರೆ ಬಫರ್ ಡೇಯನ್ನು, ರೆಸ್ಟ್ ಡೇಯನ್ನು ಶುರು ಮಾಡಿದ್ವಿ. ಸ್ವಲ್ಪ ನಿದ್ದೆ ಮಾಡಾದ್ಮೇಲೆ ಸಂಜೆ ಟೈಮ್ಗೆ ಎಲ್ಲರೂ ಎದ್ದು ಇಂಥ ಪ್ಲೇಸ್ಗೆ ಹೋದಾಗ ಪ್ರಕೃತಿಯಲ್ಲಿ ಒಂದಾಗಿ ಇರಬೇಕಲ್ಲ, ಏನೇನೆಲ್ಲ ಮಾಡಿದ್ವಿ ನೀವೇ ನೋಡ್ತಾ ಹೋಗಿ. The next morning. ಹಲೋ
ಹಲೋ ಗುಡ್ ಮಾರ್ನಿಂಗ್, ದಿಸ್ ಇಸ್ ಡೇ 4 ಆ್ಯಂಡ್ ಲಾಸ್ಟ್ ಡೇ. ನಮ್ಮ ಬ್ರಹ್ಮತಾಲ್ ಟ್ರೆಕ್ ಅನ್ನೋದು ಇವತ್ತು ನಾವು ಕೆಳಗಡೆ ಇಳಿದ ಮೇಲೆ ಮುಗಿಯುತ್ತೆ. ಬೆಳಗ್ಗೆ ಎದ್ದು ಮಸ್ತಾಗಿ ತಿಂಡಿ ತಿಂದು ಶಿಸ್ತಾಗಿ ನಾವೆಲ್ಲ ಹೊರಟಿದ್ದೀವಿ. ಇವತ್ತು ಮತ್ತೆ ಒಂದು 7-8 ಕಿಲೋಮೀಟ್ರ್ ನಡಿಬೇಕು. ಲೆಟ್ಸ್ ಗೋ. ಓ ನೋಡಿ, ಚೆಂದ ಕಾಣಿಸ್ತಿದೆ. ನೇಚರ್ ವಿದೌಟ್ ಹ್ಯೂಮನ್ ಬೀಯಿಂಗ್ಸ್, ಅಂದರೆ ನನ್ನನ್ನು ಬಿಟ್ಟು, ನಮ್ಮ ಗ್ರೂಪನ್ನು ಬಿಟ್ಟು. ಇಟ್ಸ್ ಬ್ಯೂಟಿಫುಲ್. ಸೊ ನಾವು ಯಾವಾಗ ನೇಚರ್ನಲ್ಲಿ ಒನ್ ಕ್ರಿಯೇಚರ್, ನಾವು ಸುಪೀರಿಯರ್ ಅಲ್ಲ, ನೇಚರ್ ಹೆಂಗಿರತ್ತೆ ಅದರ ಅಕಾರ್ಡಿಂಗ್ ಆಗಿ ಹೋಗ್ತೀವಿ. ಎವ್ರಿಥಿಂಗ್ ಫೀಲ್ಸ್ ಬ್ಯೂಟಿಫುಲ್. ಆ್ಯಂಡ್ ಈ ಟ್ರೆಕ್ಕಲ್ಲಿ ಬ್ಯೂಟಿ ಏನಾಗಿತ್ತು ಅಂತಂದರೆ, ತುಂಬ ಕಡಿಮೆ ಜನ ಇದ್ವಿ. ಆ್ಯಂಡ್ ಎಷ್ಟು ಜಾಸ್ತಿ ಎಂಜಾಯ್ಮೆಂಟ್ ಆಯಿತು ಅಂತಂದರೆ, ಲಿಟ್ರಲಿ ನಾವು ಫಸ್ಟ್ ಟೈಮ್ ಮೀಟ್ ಆಗಿರೋದು ಅಥವಾ ಪರಿಚಯ ಎಲ್ಲೋಗಿರೋರು ಅಷ್ಟೆಲ್ಲ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಎಷ್ಟು ಚೆನ್ನಾಗಿ 4 ಡೇಸ್ ಕಳೆದಿದೆ. ಇನ್ನೂ ಸುಮಾರು ಜಾಗ ಕೊಟ್ಟಿಗೆ ಹೋಗಿದ್ವಿ. ಸೊ ಯಾ. Successfully completed Brahmatal trek. Next trip tribe. Yay! Har Har Mahadev. Har Har Mahadev. Om Namah Shivaya. ಇಲ್ಲಿ ನೋಡಿ, ಜಂಡಿ ಟಾಪ್ನ ಅಷ್ಟು ಹೈಟಲ್ಲಿ, ಅಷ್ಟು ಐಸೋಲೇಟೆಡ್ ಪ್ಲೇಸಲ್ಲಿ ಒಬ್ಬರು ಪಾಪಚ್ಚಿ ತಾತ ಡಾಬಾ ಇಟ್ಕೊಂಡಿದ್ದಾರೆ. ನಮ್ಮ ಟ್ರೈಬು ಜ್ಯೂಸ್ ಕುಡಿದು ಎಂಜಾಯ್ ಮಾಡ್ತಿದ್ದಾರೆ. ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಜ್ಯೂಸ್. Two hours later. ಓಕೆ, ಸಮಾಧಾನ. ಏಯ್, ಸಮಾಧಾನ ಆಯ್ತಾ? ರೈಟ್, ಇವಾಗ ಇನ್ನೊಂದು 2 ನಿಮಿಷದಲ್ಲಿ ಈ ಬ್ರಹ್ಮತಾಲ್ ಟ್ರೆಕ್ ವಿತ್ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಅನ್ನೋದು ಅಫಿಷಿಯಲಿ ಆ್ಯಂಡ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಕೆಳಗಡೆ ಹೋಗಿ ಒಂದು ಹೋಮ್ ಸ್ಟೇ ಇದೆ, ಅಲ್ಲಿ ಚಂದ ಮಾಡಿ ಸ್ನಾನ ಮಾಡಿಕೊಂಡು ಮುಂದಿನ ಒಂದು ಚೋಟು ಸ್ಟೋರಿ ಹೇಳ್ತೀನಿ ಆಯಿತಾ. ನಾವು ಎಲ್ಲಿಂದ ಶುರು ಮಾಡಿರೋದು ಅಂದರೆ, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿಸ್ ಬ್ರಹ್ಮತಾಲ್ ಟ್ರೆಕ್ ಈಸ್ ಲೋಹಾ ಜುಂಗ್ ಅಂತ ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ. ಲೋಹಾ ಜುಂಗ್ ಅಲ್ವಂತೆ, ಅದು ಲೋಹಾ ಜಂಗ್ ಅಂತೆ. ಏನಕ್ಕೆ ಆ ಊರಿಗೆ ಆ ಹೆಸರು ಬಂತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಚೋಟು ಸ್ಟೋರಿ. ಬಟ್ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಹೇಳ್ತೀನಿ. ಓಕೆ, ಹೈ ಬ್ರೋ. ಹಲೋ ಪ್ಲೀಸ್. ಶಿಂಬು ಮೌಂಟೇನ್ ರೀಜನ್ಸಲ್ಲಿ ಜನ ಕೆಲಸ ಬಿಟ್ಟರೆ ನೆಕ್ಸ್ಟ್ ಮಾಡೋದು ಇದು, ಮಸ್ತಾಗಿ ಕೂತ್ಕೊಂಡು ಜುವಾ ಖೇಲು. ಎಸ್, ಇವಾಗ ಸತತ 3 ದಿನದ ನಂತರ ಕೂದಲೆಲ್ಲ ಚಂದ ಮಾಡಿ ಶಾಂಪು ಹಾಕಿ ಸ್ನಾನ ಆಗಿದ್ದೆ 3 ದಿನದ ನಂತರ. ಬಟ್ ಅವಾಗ ಹೇಳಿದ್ದಲ್ಲ ನಿಮಗೆ, ಈ ಲೋಹಾ ಜಂಗ್ಗೆ ಲೋಹಾ ಜಂಗ್ ಅಂತ ಯಾಕೆ ಹೆಸರು ಬಂತು ಅಂತ. ಸೊ
ಬಹಳ ವರ್ಷಗಳ ಹಿಂದೆ ನಾವು ಈ ಚಾಮುಂಡೇಶ್ವರಿ ತಾಯಿಯ ಕಥೆಯನ್ನ ಕೇಳ್ತೀವಲ್ವಾ, ಮಹಿಷಾಸುರನನ್ನ ಮರ್ದನ ಮಾಡಿದ್ಲು ಅಂತ. ಅಂಥದ್ದೇ ಒಂದು ಸ್ಟೋರಿ ಇದೆ. ಇಲ್ಲಿ ಲೋಹಾಸುರ ಅಂತ ಭಯಂಕರ ದೊಡ್ಡ ರಾಕ್ಷಸ ಇರ್ತಿದ್ದಂತೆ. ಬರೀ ಎಲ್ರಿಗೂ ತೊಂದರೆ ಕೊಡೋದು, ನನ್ನನ್ನು ಬಿಟ್ರೆ ಯಾರಿಲ್ಲ ಹಾಗೆಲ್ಲ ಹೇಳೋದು ಮಾಡ್ತಾ ಇರ್ಬೇಕಿದ್ರೆ ನಮ್ಮ ದೇವಿ ಅವತಾರವನ್ನ ತಳೆದು ಆ ಲೋಹಾಸುರನನ್ನ ಸಂಹಾರ ಮಾಡಿದ್ಲು. ಅಂದ್ರೆ ಯಾವ ವ್ಯಕ್ತಿ ದೇಹ ಪೂರ್ತಿ ಲೋಹದಿಂದ ಆಗಿತ್ತು ಅಂಥವನನ್ನ ಸಂಹಾರ ಮಾಡಿದ್ದಕ್ಕೆ ಇದಕ್ಕೆ ಲೋಹ ಜಂಗ್ ಅನ್ನೋ, ಅಂದ್ರೆ ಲೋಹಕ್ಕೂ ಕೂಡ ಜಂಗ್ ಹಿಡಿಯತ್ತೆ ಅಂದ್ರೆ ಅದು ಖತಮ್ ಆಗತ್ತೆ ಅನ್ನೋ ಒಂದು ಅರ್ಥದಲ್ಲಾದ್ರೆ, ಇನ್ನೊಂದ್ ಕಡೆ ಇಲ್ಲಿ ದೇವಿಗೆ ಮತ್ತೆ ಆ ಲೋಹಾಸುರಂಗೆ ಇಬ್ಬರಿಗೂ ಫೈಟಿಂಗ್ ನಡುತ್ತಲ್ವಾ, ಯುದ್ಧ ನಡೀತಲ್ವಾ, ಸೊ ಅದನ್ನ ಹಿಂದಿಯಲ್ಲಿ ಜಂಗ್ ಅಂತ ಕರೀತಾರೆ. ಸೊ ಆ ಒಂದು ಅರ್ಥದಲ್ಲೂ ಕೂಡ ಈ ಒಂದು ಪ್ರದೇಶಕ್ಕೆ ಲೋಹ ಜಂಗ್ ಅಂತ ಹೆಸರು ಬಂದಂತೆ. ಸೊ ಇದು ಬ್ಯೂಟಿಫುಲ್ ಅಂಡ್ ಶಾರ್ಟ್ ಸ್ಟೋರಿ ಬಿಹೈಂಡ್ ದ ನೇಮ್ ಲೋಹ ಜಂಗ್. ಸೊ ಈ 4 ದಿನ ಅನ್ನೋದು ಪರ್ಸ್ನಲಿ ನನಗೆ ತುಂಬಾ ಖುಷಿ ಆಯಿತು. ನನ್ನ ಜೊತೆ ಯಾರು ಬಂದಿದ್ರು ಅವರೆಲ್ಲರೂ ಏನೋ ಬಹಳ ವರ್ಷದಿಂದ ನಾವು ಕಾಲೇಜಿಂದ ಫ್ರೆಂಡ್ಸು ಅನ್ನೋ ಥರದಲ್ಲಿ ಚೆನ್ನಾಗಿ ಅನಿಸ್ತು ನನಗೆ. ಐ ಆಮ್ ಗ್ರೇಟ್ಫುಲ್ ಟು ಎವ್ರಿಬಡಿ ಆ್ಯಂಡ್ ಆಲ್ಸೋ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಇಂತಹ ಹೈ ಆಲ್ಟಿಟ್ಯೂಡ್ ಟ್ರೆಕ್ ಮಾಡುವಾಗ ಕೆಲವು ಸರ್ತಿ ಅನ್ಫೇವರೇಬಲ್ ಕಂಡೀಷನ್ಸ್ ಇರುತ್ತೆ, ನಾವೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅದಾಗ್ಬಿಡತ್ತೆ. ಅಂಥದ್ದು ಯಾವುದೂ ಆಗಲಿಲ್ಲ ಶಿವನ ಆಶೀರ್ವಾದದಿಂದ, ಶಕ್ತಿಯ ಆಶೀರ್ವಾದದಿಂದ. ಸೊ ದಿಸ್ ಈಸ್ ಬ್ರಹ್ಮತಾಲ್ ಟ್ರೆಕ್ ಫಾರ್ ಯು. I will see you next week. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. Do subscribe, like, comment, share and do whatever else you want to do, but only good intentions. Take care. Bye bye. Om Namah Shivaya. Jai Hind.